ವೀಕ್ಷಕರೇ ನಮಸ್ಕಾರ. ಇವತ್ತು ಗುತ್ತಿಗಾರಿನಲ್ಲಿ ಉದ್ಘಾಟನೆ ಆಗಿರ್ತಕ್ಕಂತಹ ಅಮರ ನಾಟ್ಯ ತರಬೇತಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾಟ್ಯದ ಬಗ್ಗೆ ಒಂದು ತರಬೇತಿ ಇರ್ಬೋದು ಮತ್ತು ನಾಟ್ಯದ ಗುರುಗಳ ಪರಿಚಯ, ಹೇಗೆ ಗುತ್ತಿಗಾರು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗ್ತದೆ ತೇಳುವಂಥ ಒಂದು ವಿಚಾರದ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ನೀವೆಲ್ಲರೂ ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ನೋಡ್ತಾ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಆದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾಯಿದ್ದೇನೆ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತುಂಬ ಸುಲಭ ಇದೆ. ವಿಡಿಯೋ ನೀವು ನೋಡ್ತಾ ಇದ್ದ ಹಾಗೆ ಕೆಳಗೆ ಒಂದು ಬೆಲ್ ಐಕಾನ್ ಇರ್ತದೆ. ಅಂದರೆ ಬೆಲ್ ಐಕಾನ್ ಅಂದರೆ ಒಂದು ಬಟನ್ ಇರ್ತದೆ, ಬೆಲ್ಲಿನಾಗಿ ಕಾಣ್ತದೆ ಅದು ನೋಡಲಿಕ್ಕೆ. ಅದನ್ನು ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೀವು ಎಷ್ಟು ವರ್ಷದಿಂದ ನಾಟ್ಯ ಮಾಡ್ತಾ ಇದ್ದೀರಾ? ಅಂದರೆ ನಾಟ್ಯ ತರಬೇತಿಗಳನ್ನು ಕೊಡ್ತಾ ಇದ್ದೀರಾ? ತರಬೇತಿಗಳನ್ನು ಸ್ಟಾರ್ಟ್ ಮಾಡಿ ಒಂದು 4 ವರ್ಷ ಆಗಿದೆ. 4ನೇ ಕ್ಲಾಸಲ್ಲಿರುವಾಗ ಸ್ಟಾರ್ಟ್ ಮಾಡಿದ್ದು ಭರತನಾಟ್ಯ ಕಲಿಯಲಿಕ್ಕೆ. ಹಾಗೆ ಈಗಿನವರೆಗೂ ಈಗಲೂ ಕಲಿತಾನೆ ಇದ್ದೇನೆ. ಅಂದರೆ ನಾಟ್ಯದಲ್ಲಿ ಕಲಿಯಲಿಕ್ಕೆ ತುಂಬ ಇದೆ, ಕಲಿತಾನೆ ಹೋಗ್ಬೋದು. ನೀವು ನಾಟ್ಯದ ಬಗ್ಗೆ ಎಂತ ಓದಿದ್ದೀರಾ? ಯಾವ್ದಾದ್ರು ಡಿಗ್ರಿಗಳು ಯಾವ್ದಾರು ಆಗಿದೆ ನಿಮಗೆ? ಭರತನಾಟ್ಯದಲ್ಲಿ ಜೂನಿಯರ್ ಆ್ಯಂಡ್ ಸೀನಿಯರ್ ಎಕ್ಸಾಮ್ ಆಗಿದೆ. ಬೇರೆ ಬೇರೆ ಎಲ್ಲೆಲ್ಲ ನೀವು ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಾ? ಕಾರ್ಯಕ್ರಮಗಳು ತುಂಬ ಪ್ರೋಗ್ರಾಮ್ ಆಗಿದೆ. ಮೈಸೂರು ದಸರಾಕ್ಕೆ ಭಾಗವಹಿಸಿದೆ ಟೀಮಲ್ಲಿ ಟೀಮ್ ಭಾಗವಹಿಸಿದೆ. ಡ್ಯಾನ್ಸ್ ಆ್ಯಂಡ್ ಬೀಚ್ ಬೆಳ್ಳರಿಂದ ಮೈಸೂರು ದಸರಾ 2 ವರ್ಷ ಕೂಡ ಭಾಗವಹಿಸಿದೆ. ಹಾಗೆ ಹಲವು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದ್ದೇವೆ. ತುಂಬ ಪ್ರೋಗ್ರಾಮ್ಸ್. ನಿಮ್ಮ ವಿದ್ಯಾರ್ಥಿಗಳು ದಸರಾದಲ್ಲಿ ಕೂಡ ಭಾಗವಹಿಸಿದ್ದಾರೆ? ನಾನು ಸಹ ನಿರ್ದೇಶಕಿಯಾಗಿದ್ದೆ ಹಾಗೂ ಅದೇ ಡ್ಯಾನ್ಸ್ ಕ್ಲಾಸಿದ್ದು ಸ್ಟೂಡೆಂಟ್ ಕೂಡ. ಹೌದಾ? ಈಗ ನಿರ್ದೇಶನ ಮಾಡಿದೆ. ಗುತ್ತಿಗಾರಿನ ಒಂದು ಗ್ರಾಮೀಣ ಪ್ರದೇಶಕ್ಕೆ ನೀವು ಬಂದು ಅಂದರೆ ತರಬೇತಿಯನ್ನು ಕೊಡಬೇಕು, ಇಲ್ಲಿನ ಮಕ್ಕಳಿಗೆ ಅವಕಾಶ ಸಿಗಬೇಕು ಹೇಳುವಂಥ ಒಂದು ಯೋಜನೆ ತರಬೇತಿಯನ್ನು ಪ್ರಾರಂಭ ಮಾಡಿದ್ದೀರಾ. ಇವತ್ತು ಒಳ್ಳೆಯ ದಾಖಲಾತಿ ಸಿಕ್ಕಿದೆ. ಮುಂದೆ ದಾಖಲಾತಿಗಳನ್ನು ಮಾಡಿಕೊಡ್ತೀರಾ ಹೇಗೆ? ಖಂಡಿತ. ಮಕ್ಕಳು ಬಂದಷ್ಟು ಸಂತೋಷ. ಮುಂದೆ ಒಳ್ಳೆ ಸ್ಟೇಜ್ಗಳು ಸಿಗಲಿ. ಮಕ್ಕಳಿಗೆ ಈ ಗುತ್ತಿಗಾರಿನಲ್ಲಿ ನಮಗೆ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದವರು ಅಭಿಪ್ರಾಯಗಳನ್ನು ಹಂಚಿಕೊಂಡು, ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಅಂದರೆ ನಾನು ಕೂಡ ಇಲ್ಲಿ ಓದ್ತಿರುವಾಗ ನಮಗೆ ನಾಟ್ಯ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಯೋಗ ಇರ್ಬೋದು, ಕರಾಟೆ ಇರ್ಬೋದು, ಚೆಸ್ ತರಬೇತಿ ಇರ್ಬೋದು, ಅದ್ಯಾವುದು ನಮಗೆ ಲಭ್ಯ ಇರಲಿಲ್ಲ. ಈಗ ಅದನ್ನು ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಇಲ್ಲಿ ಜನಗಳ ಒಂದು ಉಪಯೋಗಕ್ಕೆ ಮತ್ತು ವಿದ್ಯಾರ್ಥಿಗಳ ಉಪಯೋಗಕ್ಕೆ, ಪೋಷಕರ ಉಪಯೋಗಕ್ಕೆ ರೀತಿ ಆಯೋಜನೆ ಮಾಡಿದ್ದೇವೆ. ಎಲ್ಲ ಅತಿಥಿಗಳು ಕೂಡ ಶುಭ ಹಾರೈಸುವಾಗ ಹೇಳಿದಂಥ ಮಾತು, ಆ ಮಾತು ಅಂದರೆ ಕಾರ್ಯಗತವಾಗ್ತದೆ ಅಂತ ಹೇಳುವಂಥ ಒಂದು ಅನಿಸಿಕೆ ನಮ್ಮಲ್ಲಿದೆ. ಎಲ್ಲವರಿಗೂ ಕೂಡ ಒಂದು ಒಳ್ಳೆಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ವೇದಿಕೆ ನೀವು ಸೃಷ್ಟಿ ಮಾಡ್ತೀರ ಅಂತ ಹೇಳುವಂಥ ಭರವಸೆ ನಮ್ಮಲ್ಲಿದೆ. ವಿದ್ಯಾರ್ಥಿಗಳಂದರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ನಿಮ್ಮ ಬೇರೆ ಬೇರೆ ಈಗ ಬ್ರಾಂಚ್ಗಳಲ್ಲಿ? ಸುಬ್ರಹ್ಮಣ್ಯದ ಬ್ರಾಂಚ್ ಅನ್ನು ಸದ್ಯಕ್ಕೆ ನಾನು ನೋಡಿಕೊಳ್ಬೇಕು. ಅದರಲ್ಲಿ 50+ ಮಕ್ಕಳಿದ್ದಾರೆ. ಒಳ್ಳೆಯ ಸಂಖ್ಯೆ. ಹೇಗೆ ಅನಿಸ್ತದೆ ಅಂದರೆ ಗುತ್ತಿಗಾರಿನ ಪರಿಸರವನ್ನು ನೀವು ಆಯ್ಕೆ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಿ ಅಂದರೆ ನಮಗೆ ಕೂಡ ಗೊತ್ತಿರಲಿಲ್ಲ. ನೀವು ನಾಟ್ಯ ಅದರ ಬಗ್ಗೆ ನಿಮ್ಮ ಬಗ್ಗೆ ಕೇಳಿ ಗೊತ್ತಿತ್ತು. ನೀವು ಈಗ ಹುಡುಕಿಕೊಂಡು ಬಂದಿದ್ದೀರಾ, ನಿಮಗೆ ಹೇಗೆ ಅನಿಸ್ತದೆ ಗುತ್ತಿಗಾರು? ಗುತ್ತಿಗಾರು ನನಗೆ ಹೊಸತ್ತಾಗಿರ್ಬೋದು, ಬಟ್ ನನ್ನ ತಂದೆ ಎಲ್ಲ ಇಲ್ಲೇ ಇದ್ದವರು, ಕಂದುಪಾಡಿಯಲ್ಲೇ ಇದ್ದವರು ದೇವರಲ್ಲಿ. ಹಾಗಾಗಿ ಗುತ್ತಿಗಾರು ತುಂಬ ಹೊಸತು ಅಂತ ಅಲ್ಲ. ಸುಬ್ರಹ್ಮಣ್ಯದಲ್ಲಿ ಆಲ್ರೆಡಿ ಕ್ಲಾಸ್ ಇರೋ ಕಾರಣ ಗುತ್ತಿಗಾರಲ್ಲಿ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇತ್ತು. ನಿಮ್ಮ ಅಭಿಪ್ರಾಯ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಮುಂದಿನ ದಿನಗಳಲ್ಲಿ ಅಂದರೆ ನಾಟ್ಯ ತರಬೇತಿ ಯಶಸ್ವಿಯಾಗಲಿ, ಗ್ರಾಮೀಣ ಪ್ರದೇಶದಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಸೇರ್ಪಡೆ ಆಗಲಿ, ಮಕ್ಕಳಿಗೆ ಒಳ್ಳೊಳ್ಳೆ ವೇದಿಕೆ ಸಿಗಲಿ ಅಂತ ಹೇಳುವಂಥ ಆರೈಕೆ ನಮ್ಮದಂದರೆ ರಾಷ್ಟ್ರ ಮಟ್ಟ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಇಲ್ಲಿಯ ವಿದ್ಯಾರ್ಥಿಗಳು ತಲುಪಬೇಕು ಅಂತ ಹೇಳುವಂಥ ಒಂದು ಯೋಜನೆಯಲ್ಲಿ ನಾವು ಯೋಗವನ್ನು ಪ್ರಾರಂಭ ಮಾಡಿದ್ವಿ. ಅಂದರೆ ಯೋಗದಲ್ಲಿ ವಿದ್ಯಾರ್ಥಿಗಳು ಆರೋಗ್ಯಕ್ಕಾಗಿ ಯೋಗ ಅಂತೇಳಿ ಮಾಡಿದ್ವಿ ನಾವು. ಅದರಲ್ಲಿ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿದ್ದಾರೆ.
ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಇದೆಲ್ಲ ನಮಗೆ ನಿರೀಕ್ಷೆ ಇರಲಿಲ್ಲ. ಹಾಗೆ ನಾಟ್ಯ ಕೂಡ ಒಂದು ನಾಟ್ಯದ ವಿದ್ಯಾರ್ಥಿಗಳು ನಿಮ್ಮ ಶಿಷ್ಯರು ಆ ವೇದಿಕೆಗೆ ತಲುಪಬೇಕು ಅಂತ ಹೇಳುವಂತ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಈಗ ಬೇರೆ ಬೇರೆ ಶಾಲೆಯ ವಾರ್ಷಿಕೋತ್ಸವ ಇರ್ಬೋದು, ಮತ್ತೆ ಊರಲ್ಲಿ ನಡೆಯುವಂತಹ ಜಾತ್ರೋತ್ಸವ, ಇದೆಲ್ಲದಕ್ಕೆ ಕೂಡ ನಾಟ್ಯದ ವಿದ್ಯಾರ್ಥಿಗಳನ್ನು ನೀವು ತಯಾರು ಮಾಡ್ತೀರಿ. ಖಂಡಿತ ನಾಟ್ಯ ಮಕ್ಕಳ ಡ್ಯಾನ್ಸಲ್ಲಿ ಎಲ್ಲ ನಮ್ಮ ಇಲ್ಲಿ ಒಳಗಂಬಿ ಇರ್ಬೋದು, ಕಂದ್ರಪಾಡಿ ಇರ್ಬೋದು, ಮಡಪಾಡಿ ಇರಲಿ, ಅಥವಾ ಈ ಕಡೆ ನೋಡಿದರೆ ನಡುಗಲ್ಲು, ಹರಿಹರ, ಕೊಲ್ಲಮುದ್ರ, ಕಲ್ಮಕ್ಕಾರು, ಈ ಭಾಗಗಳಲ್ಲೆಲ್ಲ ಕಾರ್ಯಕ್ರಮ ಆಗುವಾಗ ಅಲ್ಲಿ ಮಕ್ಕಳ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೆ ಅಲ್ಲಿ ನೃತ್ಯ ಇರ್ತದೆ, ಸ್ಪರ್ಧೆಗಳು ಇರ್ತದೆ. ಸ್ಪರ್ಧೆಗಳಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೇಳಿ ಮಾಡ್ತಾರೆ. ಅಲ್ಲೆಲ್ಲ ಅಲ್ಲಿನ ವಿದ್ಯಾರ್ಥಿಗಳಿಗೆ ಅಂದರೆ ಆ ಕಾರ್ಯಕ್ರಮಗಳೆಲ್ಲ ಚಂದ ಕಾಣುವ ಹಾಗೆ ಈ ಪೂರಕವನ್ನು ತರಗತಿಗಳು ನಡೀತದೆ ಅಂತೇಳಿ ರೆಸ್ಪಾನ್ಸ್ ಇದೆ. ಅಂದರೆ ಪ್ರೋತ್ಸಾಹ ಹೇಗಿರ್ತದೆ, ಮನೆಯಲ್ಲಿ ಇರ್ಬೋದು, ಶಾಲೆಯಲ್ಲಿ ಕಲಿತ ಹೋದಾಗೆ ಶಾಲೆಯಲ್ಲಿ ಎಲ್ಲ ಹೇಗೆ ಪ್ರೋತ್ಸಾಹ ಸಿಕ್ಕಿತ್ತು ಅಂದರೆ ಒಂದು ಪ್ರತಿಭೆ ಇಲ್ಲಿವರೆಗೆ ಬಂದು ಒಂದಷ್ಟು ವಿದ್ಯಾರ್ಥಿಗಳನ್ನ ತಯಾರು ಮಾಡಲಿಕ್ಕೆ ಈಗ ನೀವು ಹೊರಟಿದ್ದೀರಿ ಅಂತೇಳಿ ಆದರೆ ಅದು ಸಣ್ಣ ವಿಷಯ ಅಲ್ಲ. ಅದ್ರ ಬಗ್ಗೆ ನಮ್ಮ ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಈಗ ಅವರು ನಾನೊಂದು ಕ್ಲಾಸ್ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿದಾಗ ಬೇಡ ಅಂತ ಹೇಳ್ತಿದೆ, ಬಹುಶಃ ನಾನು ಇಲ್ಲಿ ಇರ್ತಿರ್ಲಿಲ್ಲ, ಇಲ್ಲಿ ಕ್ಲಾಸ್ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನನ್ನ ಅಮ್ಮ ಆಗಲಿ, ದೊಡ್ಡಮ್ಮ, ಮಾವ, ಅಣ್ಣ, ಅಪ್ಪ ಎಲ್ಲರೂ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಾಗೆ ಅವರೆಲ್ಲ ಸಹಕಾರದಿಂದ ಇವತ್ತು ಇಲ್ಲಿ ಒಂದು ಕ್ಲಾಸ್ ಓಪನ್ ಆಗ್ತಿದೆ. ಈಗ ನಾಟ್ಯ ತರಬೇತಿ ಅಂತ ಹೇಳಿದ್ರೆ ಶಾಲೆಯ ಸ್ಕೂಲ್ ಡೇ ಆಗ್ತದೆ ಅಥವಾ ಊರಲ್ಲಿ ಒಂದು ಜಾತ್ರೋತ್ಸವ ಆಗ್ತದೆ. ಪ್ರತಿ ವರ್ಷ ಕೂಡ ಜಾತ್ರೋತ್ಸವ ಅಂದರೆ ಬೇರೆ ಬೇರೆ ಕಾರ್ಯಕ್ರಮಗಳು ಊರಲ್ಲಿ ಸಮಾವೇಶಗಳು ಎಲ್ಲ ಆಗ್ತಾ ಇರ್ತದೆ. ಅಲ್ಲೆಲ್ಲ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಅಂದರೆ ನೀವು ದೂರದ ಊರುಗಳಿಗೆ ಅಥವಾ ದೂರದ ಶಾಲೆಗಳಿಗೆ ಹೋಗಿ ಅತಿಥಿ ಶಿಕ್ಷಕರಾಗಿ ಹೋಗಿ, ಅಂದರೆ ಆ ಟೈಮಲ್ಲಿ ಮಾತ್ರ, ಒಮ್ಮೆ ಎಕ್ಸಾಮ್ ಟೈಮಲ್ಲಿ ಅದು ಯಾವುದು ಇರುವುದಿಲ್ಲ. ಸುಮಾರು ಡಿಸೆಂಬರಿಂದ ಜನವರಿ ಫೆಬ್ರವರಿವರೆಗೆ ಒಳ್ಳೆಯ ಸೀಸನ್ ಇರ್ತದೆ. ಅಂದರೆ ಒಳ್ಳೆಯ ಒಂದು ಮಕ್ಕಳನ್ನ ವೇದಿಕೆಯಲ್ಲಿ ನೋಡಬೇಕು ಅಂತ ಹೇಳುವಂಥ ಒಂದು ಆಸೆ ಪೋಷಕರಿಗೆ ಇರ್ತದೆ. ನನ್ನ ಮಗುವಿನ ಡ್ಯಾನ್ಸ್ ಇದೆ, ಮಗು ಡ್ಯಾನ್ಸ್ ಮಾಡ್ತದೆ ಅಂತೇಳಿ ಎಲ್ಲ ಪೋಷಕರು ಕೂಡ ಆಲೋಚನೆಯಲ್ಲಿ ಒಮ್ಮೆ ರೆಡಿಯಾಗಿರ್ತಾರೆ. ಅದೆಲ್ಲವೂ ಅದರ ಹಿಂದೆ ಇರುವಂಥದ್ದು ನಾಟ್ಯ ಶಿಕ್ಷಕಿ, ನಾಟ್ಯ ತರಬೇತಿ, ಯಾವುದೇ ಒಂದು ಸ್ಟೆಪ್ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅದರ ಡ್ರೆಸ್ ಕೋಡ್ ಇರ್ಬೋದು, ಎಲ್ಲವೂ ಕೂಡ ನೃತ್ಯದ ಡೈರೆಕ್ಷನ್ ಅಂದರೆ ನಿರ್ದೇಶಕಿಯವರ ಕೈಯಲ್ಲಿರ್ತದೆ. ನೀವು ಎಲ್ಲೆಲ್ಲ ಹೋಗಿ ಆ ತರಬೇತಿಯನ್ನು ಕೊಟ್ಟಿದ್ದೀರಾ? ನಾನು ಪುತ್ತೂರಿನ ಸುಧಾನಕ್ಕೆ ಹೋಗಿ ಇದೀಗ ಕಂಟಿನ್ಯೂಸ್ 3 ವರ್ಷ ಆಯ್ತು. 3 ವರ್ಷದಿಂದ ಸುಧಾನ ಸ್ಕೂಲ್ ಟೀಚ್ ಮಾಡಿದ್ದೀರಿ? ನಾನು ಡಿಗ್ರಿ ಫೈನಲ್ ಇಯರ್ ಇರುವಾಗಲೇ ಅಲ್ಲಿಗೆ ಟೀಚ್ ಮಾಡಲಿಕ್ಕೆ ಹೋಗ್ತಿದ್ದೆ. ಅದಾಗಿ ಕುಜಡ್ಕ ಆಗಿರಲಿ, ಮತ್ತೆ ನಮ್ಮ ಲೋಕಲ್ ಅಲ್ಲಿ ಕೊಂಬಾರು ಸ್ಕೂಲ್, ಬಿಳಿನಲೆ, ಹಾಗೆ ಅನುಭವ ತುಂಬ ಇದೆ. ಶಾಲೆಗಳಲ್ಲಿ ಮಕ್ಕಳನ್ನು ರೆಡಿ ಮಾಡಿ ವೇದಿಕೆ ಕಲ್ಪಿಸಿಕೊಟ್ಟಿದ್ದೀರಾ? ಬೇರೆ ದೂರದ ಊರುಗಳಿಗೆ ಹೋಗಿದ್ದೀರಾ? ದೂರದ ಊರಲ್ಲಿ ಮೈಸೂರು ದಸರಾ, ಮಡಿಕೇರಿ ದಸರಾ ಸ್ಟೇಜ್ಗಳಲ್ಲಿ ಪರ್ಫಾರ್ಮ್ ಮಾಡಿದ್ದೆ ನಮ್ಮ ಟೀಮಿಂದ ಮಾಡಿದ್ದೀರಾ? ಒಳ್ಳೆ ಅನುಭವ ಇದೆ. ಶಾಲೆಗಳಲ್ಲಿ ಅತಿಥಿಯಾಗಿ ನಿಮ್ಮನ್ನು ಕರೆದು ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಅದು ದೊಡ್ಡ ಅನುಭವ ಇದೆ. ಅಂದರೆ ಅಲ್ಲಿ ಸ್ವಲ್ಪ ತಪ್ಪಾಯಿತು ಅಂತ ಹೇಳಿದ್ರೆ ನಿಮ್ಮನ್ನೇ ಹೇಳುವಂಥದ್ದು. ಆದ ಕಾರಣ ಯಾವುದು ತಪ್ಪಿಲ್ಲದೆ ನಿರ್ವಿಘ್ನವಾಗಿ ಕಾರ್ಯಕ್ರಮವನ್ನೆಲ್ಲ ನಡೆಸಿಕೊಟ್ಟಿದ್ದೀರಾ. ಓಕೆ, ತುಂಬ ಖುಷಿಯಾಯಿತು. ಇಲ್ಲಿಯ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ವೇದಿಕೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿ. ನಿಮಗೆ ಕೂಡ ಗುರುಗಳಿಗೆ ಸಿಗುವಂಥ ಒಂದು ಗೌರವ, ಗುರುಗಳು ಅಂದರೆ ನಾನು ಹೇಳೋದು ಹೇಗೆ ಅಂತ ಹೇಳಿದರೆ, ಒಂದು ಕಲಿಯುವುದು. ಈಗ ನೀವು ಡ್ಯಾನ್ಸ್ ಕಲ್ತಿದ್ದೀರಾ ಅಂತ ಹೇಳಿದರೆ ಅದನ್ನು ಒಂದಷ್ಟು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡ್ತೀರಾ ಅಂತ ಹೇಳುವಂಥ ಒಂದು ಮನಸ್ಸು ದೊಡ್ಡ ಮನಸ್ಸು. ನಾನು ನೋಡಿದಾಗ ಎಷ್ಟೋ ಕಲಿತವ್ರು ಇದ್ದಾರೆ. ಉದಾಹರಣೆಗೆ ಡ್ರಾಯಿಂಗ್ ಕಲಿತವರು, ತುಂಬ ಡ್ರಾಯಿಂಗ್ ಕಲಿತವ್ರು ಇದ್ದಾರೆ. ಅಂದರೆ ಅವರು ಕಲಿತ ಕಲೆ ಅವರಲ್ಲೇ ಉಳಿತದೆ. ಅವರು ಹೇಳಿಕೊಟ್ರೆ, ಒಂದಷ್ಟು ಮಕ್ಕಳನ್ನು ತಯಾರು ಮಾಡಿದರೆ ಆ ಮಕ್ಕಳು ಮತ್ತೆ ಸಮಾಜಕ್ಕೆ ಅದನ್ನು ಹೇಳಿಕೊಡ್ತಾರೆ ಅಂತ. ಈಗಿನ ಜನಗಳು ತುಂಬ ಬೇಸರದ ವಿಚಾರ. ಯಾಕಂತ ಹೇಳಿದರೆ ತುಂಬ ಕಲಿತವರು ಕೂಡ ಅದನ್ನು ಇನ್ನೊಬ್ಬರಿಗೆ ತಿಳಿಸಿಕೊಡುವಂಥ ವಿಚಾರಗಳಿಗೆ ಹೋಗ್ತಾ ಇಲ್ಲ. ಒಂದು ಸಣ್ಣ ಪ್ರಾಯದ ನೀವು ಒಂದು ವಿದ್ಯಾರ್ಥಿಗಳಿಗೆ ನಾಟ್ಯ ತರಬೇತಿಯನ್ನು ಕಲಿಸಿಕೊಡ್ಬೇಕು ಅಂತ ಹೇಳುವಂಥ ವಿಚಾರಕ್ಕೆ ಹೊರಟಿರುವಂಥದ್ದು ಯುವ ಸಮುದಾಯಕ್ಕೆ ಖಂಡಿತ ಪ್ರೇರಣೆ ಆಗುವಂಥ ವಿಚಾರ. ಖಂಡಿತವಾಗಿ ಯುವ ಸಮುದಾಯ ಇವತ್ತಿಗೆ
ಮುಂದೆ ಬರ್ತಾ ಇರೋದು ನಿಮಗೆ ನಮಗೆ ತುಂಬ ಖುಷಿ ಇದೆ. ಖಂಡಿತ ಮೇಡಮ್, ನೀವು ದಸರಾದಲ್ಲಿ ಒಂದು ಕಾರ್ಯಕ್ರಮವನ್ನು ಕಳೆದ ವರ್ಷ ಕೊಟ್ಟದ್ದು, ಅಂದರೆ ದೇಶ ವಿದೇಶಗಳಲ್ಲಿ ಇರುವಂತಹ ಒಂದು ಸಾಂಸ್ಕೃತಿಕ ವೈಭವದ ಬಗ್ಗೆ ಒಂದು ಆಸಕ್ತಿ ಹೊಂದಿರುವವರು ಎಲ್ಲರೂ ಬಂದು ಅದಕ್ಕೆ ವಿಶ್ ಮಾಡಿದರು. ಸ್ಟಾರ್ಟಿಂಗಿಂದ ಆ ಪ್ರೋಗ್ರಾಮ್ ಶುರುವಾಗುವಲ್ಲಿಂದ ಶುರುವಾದಂತಹ ಚಪ್ಪಾಳೆ, ಆ ಪ್ರೋಗ್ರಾಮ್ ಕೊನೆವರೆಗೂ ಕೂಡ ಆ ಚಪ್ಪಾಳೆ ಶಿಳ್ಳೆಗಳು ಅಂದರೆ ತುಂಬ ಕ್ಲಿಕ್ ಆಯಿತು, ತುಂಬ ಫೇಮಸ್ ಆಯಿತು. ಅಂದರೆ ಅಷ್ಟು ಚೆನ್ನಾಗಿ ಆ ಪರ್ಫಾರ್ಮೆನ್ಸ್ ಮಾಡಿದ್ದೀರಿ ಅಂತ ಹೇಳುವಂಥದ್ದು ನಮಗೆ ನಾವು ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೇವೆ. ಅದರ ಬಗ್ಗೆ ನೀವು ಏನು ಹೇಳ್ತೀರಿ? ನಮ್ಮ ಡ್ಯಾನ್ಸ್ ಆ್ಯಂಡ್ ಬೀಟ್ಸ್ ಅನ್ನೋ ಟೀಮಿಂದ ನಾವು ಮೈಸೂರು ದಸರಾಕ್ಕೆ ಪ್ರೋಗ್ರಾಮಿಗೆ ಹೋಗಿದ್ದೆವು. ಅದು ಆಡಿಯನ್ಸಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು. ನಾವು ತೆಯ್ಯಂ ಅನ್ನೋ ಒಂದು ಕಾನ್ಸೆಪ್ಟನ್ನು ಹಿಡ್ಕೊಂಡು ಹೋಗಿದ್ದದ್ದು, ರಾಮಾಯಣ ಥೀಮಲ್ಲಿ. ಹಾಗೆ ಆಡಿಯನ್ಸಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. USA ಇಂದ ಪ್ರೋಗ್ರಾಮ್ಗೆ ನಾವು ನಿಮ್ಮನ್ನು ಕರಿತೇವೆ, ನೀವು ಬರಬೇಕು ಅನ್ನೋ ಆ ಥರದ ಒಂದು ಅವಕಾಶವನ್ನು ಅಲ್ಲಿ ನಿಮಗೆ USA ಅವರು ಹೇಳಿದ್ರು, ನಿಮ್ಮ ಟೀಮನ್ನು ಕರೀತೇವೆ ಅಂತ ಹೇಳಿ. ವಿಶ್ವದ ಅತಿ ದೊಡ್ಡ ಅಂತ ನಂಬಿಕೆ ಇರ್ತಕ್ಕಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಕುಕ್ಕೆ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೀವು ಕಾರ್ಯಕ್ರಮಗಳನ್ನು ಎಷ್ಟೆಲ್ಲ ಕೊಟ್ಟಿದ್ದೀರಾ? ನಮ್ಮ ಹುಟ್ಟೂರು ಕುಕ್ಕೆ ಸುಬ್ರಹ್ಮಣ್ಯ. ಹಾಗೆ ಅಲ್ಲಿನ ಕಿರುಷಷ್ಟಿಗೆ, ಅಲ್ಲಿಯ ಚೌತಿ ಕಾರ್ಯಕ್ರಮಕ್ಕೆ, ಕಳೆದ ವರ್ಷ ಕೂಡ ಕಿರುಷಷ್ಟಿ ಕಾರ್ಯಕ್ರಮಕ್ಕೆ ನಮ್ಮ ಟೀಮಿಂದ ಕಾರ್ಯಕ್ರಮವನ್ನು ಕೊಟ್ಟಿದ್ದರು. ಈಗ ನಿಮಗೆ ಸಾರ್ವಜನಿಕ ವಲಯದಲ್ಲಿ ಹೇಗೆ ನಿಮಗೆ ಟೋಟಲಿ ನೀವು ಗ್ರಾಮೀಣ ಪ್ರದೇಶದ ದಸರಾ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ನಾಟ್ಯ ತರಬೇತಿಯನ್ನು ನಿಮ್ಮೊಂದಿಗೆ ತಂಡವನ್ನು ಕೂಡ ಸೇರಿಕೊಂಡು ನೀವು ನಾಟ್ಯವನ್ನು ಮಾಡಿ ಯಶಸ್ವಿಯಾಗಿದ್ದೀರಿ. ಗುರುಗಳಂತೆ ಶಿಷ್ಯರಿಂದ ಕೂಡ ನಿಮ್ಮಿಂದ ಯಾವತ್ತೂ ಕೂಡ ಗುರುಗಳು ಅಲ್ಲಿ ಮನಸ್ಸಲ್ಲಿ ಇರುವುದು ನನ್ನಿಂದ ಎತ್ತರಕ್ಕೆ ಶಿಷ್ಯರು ಬೆಳಿಬೇಕು ಅಂತ ಹೇಳುವಂಥದ್ದು ನೀವೇನು ಹೇಳ್ತೀರಿ? ನನಗಿಂತ ಎತ್ತರಕ್ಕೆ ಬೆಳಿಬೇಕು, ಆದಷ್ಟು ನನ್ನ ಕೈಲಾದಷ್ಟು ಒಳ್ಳೊಳ್ಳೆ ವೇದಿಕೆಗಳನ್ನು ಒದಗಿಸಲು ನಾನು ಪ್ರಯತ್ನ ಪಡ್ತೇನೆ. ಈಗ ಬೇರೆ ಬೇರೆ ಈಗ ಊರಲ್ಲಿ ಕಾರ್ಯಕ್ರಮ ಒಂದು ಜಾತ್ರೋತ್ಸವ ಇದೆ ಅಂತ ಹೇಳಿ ಆದರೆ ನೀವು ಅದಕ್ಕೆ ಹೇಗೆ ಪ್ರಿಪರೇಷನ್ ಮಾಡ್ತೀರಾ? ವಿದ್ಯಾರ್ಥಿಗಳನ್ನು ರೆಡಿ ಮಾಡುವುದು, ಈಗ ಚೌತಿ ಆಗಿರಲಿ, ನವರಾತ್ರಿ ಆಗಿರಲಿ, ಇದೆಲ್ಲ ಆಗೋದಕ್ಕಿಂತ ಮೊದಲೇ ಒಂದು 2 ತಿಂಗಳು ಮೊದಲೇ ನಮಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೇವೆ. ಮಕ್ಕಳನ್ನು ಸೆಟ್ ಮಾಡಿ ನಮ್ಮ ಊರಿನ ಸುತ್ತಮುತ್ತಲಿನ ಊರಿನ ಎಲ್ಲ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಗಳನ್ನು ಈಗ ನೀವು ಗುತ್ತಿಗಾರಿಗೆ ಬರಲಿಕ್ಕೆ ನಿಮಗೆ ಯಾಕೆ ಒಂದು ಮನಸ್ಸಾಯಿತು? ಗುತ್ತಿಗಾರಿನ ಜನರು ಕಲೆಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಅಂತ ಕೇಳ್ಕೊಂಡಿದ್ದೇನೆ. ಹಾಗೆ ನಮ್ಮ ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಅವರು ಯೋಗಾಸನ ಆಗಿರಲಿ, ಚೆಸ್ ಆಗಿರಲಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಮಕ್ಕಳಿಗೆ ಆಂಬ್ಯುಲೆನ್ಸ್ ಸೇವೆ, ಹೀಗೆ ಹಲವಾರು ಕ್ಷೇತ್ರಗಳು, ರಕ್ತದಾನ, ಆಂಬ್ಯುಲೆನ್ಸ್ ಸೇವೆ, ರಕ್ತದಾನ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಜನರಿಗೆ ಸಹಾಯ ಮಾಡುತ್ತಾ ಹಾಗೂ ವಿದ್ಯಾರ್ಥಿಗಳಿಗೆ ವೇದಿಕೆಗಳನ್ನು ಕಲ್ಪಿಸಿಕೊಂಡಿದೆ. ಹಾಗಾಗಿ ಗುತ್ತಿಗಾರಿನಲ್ಲಿ ಒಂದು ತರಗತಿಯನ್ನು ಪ್ರಾರಂಭಿಸಬೇಕು ಅನ್ನೋದು ನನ್ನೊಂದು ಆಶಯ ಆಗಿತ್ತು. ಗುತ್ತಿಗಾರ ಅಂತ ಹೇಳಿದ್ರೆ ನಾವು ಮಾತ್ರ ಅಲ್ಲ, ಟೋಟಲಿ ಗುತ್ತಿಗಾರ ಅಂತ ಹೇಳಿದರೆ ಅದೊಂದು ವಿಶೇಷತೆ. ಇಲ್ಲಿ ಯಾವುದೇ ಒಂದು ಕ್ರೀಡಾ ಚಟುವಟಿಕೆ ಇರ್ಬೋದು, ಕಲೆ ಇರ್ಬೋದು, ಯಕ್ಷಗಾನ, ನಾಟಕ ಇರ್ಬೋದು, ಸ್ಪೋರ್ಟ್ಸಲ್ಲಿ, ಪ್ರತಿಯೊಂದು ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ ಇರ್ಬೋದು, ರಾಜಕೀಯ ವಿಚಾರದಲ್ಲಿ ಇರ್ಬೋದು, ಎಲ್ಲ ದೊಡ್ಡ ದೊಡ್ಡ ರಾಜಕೀಯ ಧುರೀಣರು ಅಂತ ಹೇಳಿದರೆ ಅದು ಗುತ್ತಿಗಾರಿನಲ್ಲಿ ಇರುವಂಥದ್ದು. ಅಂದರೆ ಇಲ್ಲಿ ಪಕ್ಷಾತೀತವಾಗಿ ಆಗುವಂತಹ ಕಾರ್ಯಕ್ರಮ ಇದ್ದರೆ ಅದು ಗುತ್ತಿಗಾರ. ಅಂದರೆ ಎಲ್ಲ ಜನರು ಸೇರಿಕೊಂಡು ಒಗ್ಗಟ್ಟಿನಿಂದ ಒಂದು ಏಕಮನಸ್ಸಿನಿಂದ ಕಾರ್ಯಕ್ರಮದ ಯಶಸ್ವಿಯಾಗುವಂಥದ್ದು ಇಡೀ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದರೆ ಅದು ಗುತ್ತಿಗಾರ. ನನಗೂ ಕೂಡ ಅಷ್ಟೇ, ಗುತ್ತಿಗಾರ ಅಂತ ಹೇಳಿದರೆ ನನ್ನದು ನನಗೆ ಅಷ್ಟು ಬರೀ ಗುತ್ತಿಗಾರ ಟೋಟಲಿ ಎಲ್ಲರೂ ಕೂಡ ಗುತ್ತಿಗಾರಿನಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಅದಕ್ಕೆ ಎಲ್ಲರೂ ದೇಶ ವಿದೇಶಗಳಲ್ಲಿ ಕೂಡ ನಮಗೆ ಸಹಕಾರವನ್ನು ಮಾಡ್ತಾರೆ. ಇದೊಂದು ಇಲ್ಲಿಯ ಶಕ್ತಿ ಅಂತ ಹೇಳುವಂಥ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ತರಗತಿಯನ್ನು ಪ್ರಾರಂಭಿಸಲು ಸಹಾಯಿಸಿದಂತಹ ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್